ವಿಜಯಪುರ ಸಾರ್ವಜನಿಕರಿಗೆ ಶಬ್ದ ಮಾಲಿನ್ಯ ಉಂಟು ಮಾಡಿ ತೊಂದರೆ ನೀಡುತ್ತಿದ್ದ ದ್ವಿಚಕ್ರ ವಾಹನಗಳ ವಿರುದ್ಧ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ. ಅತಿಯಾದ ಶಬ್ದ ಮಾಡುವ, ಬದಲಾಯಿಸದ ಸೈಲೆನ್ಸರ್ಗಳನ್ನು ಬಳಸಿ ನಗರದಲ್ಲಿ ಸಂಚರಿಸುತ್ತಿದ್ದ ಬೈಕ್ಗಳ ವಿರುದ್ಧ ವಿಶೇಷ ದಾಳಿ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಕಾರ್ಯಾಚರಣೆ ನಡೆಸಿತು. ದಾಳಿಯ ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ದ ಹಲವಾರು ವಾಹನಗಳನ್ನು ತಡೆದು ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಸೈಲೆನ್ಸರ್ಗಳನ್ನು ಸ್ಥಳದಲ್ಲೇ ವಶಪಡಿಸಿಕೊಂಡು ನಾಶಪಡಿಸಲಾಯಿತು. ಈ ವೇಳೆ ಮಾತನಾಡಿದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಶಬ್ದ ಮಾಲಿನ್ಯದಿಂದ ವೃದ್ಧರು, ಮಕ್ಕಳು ಹಾಗೂ ರೋಗಿಗಳು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಶಾಂತಿಗೆ ಧಕ್ಕೆಯುಂಟು ಮಾಡುವಂತಹ ಯಾವುದೇ ಕೃತ್ಯವನ್ನು ಸಹಿಸಲಾಗುವುದಿಲ್ಲ. ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನಾವು ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ಬಳಸ್ತಾ ಇರುವಂಥ ಟೂ ವೀಲರ್ಸ್ಗಳ ಮೇಲೆ ಇಡೀ ಜಿಲ್ಲೆಯಾದ್ಯಂತ ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ವಿ. ಆ ಸ್ಪೆಷಲ್ ಡ್ರೈವ್ದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಸುಮಾರು 453 ಟೂ ವೀಲರ್ಸ್ಗಳು ಇದ್ದಂಥ ಮ್ಯಾನುಫ್ಯಾಕ್ಚರ್ಡ್ ಸೈಲೆನ್ಸರ್ಸ್ಗಳನ್ನು ಬಿಟ್ಟು ಈ ಮೆಕ್ಯಾನಿಕಲ್ಸ್ಗಳಿಂದ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ಮಾಡಿ ಶಬ್ದ ಮಾಲಿನ್ಯದ ಜೊತೆಗೆ ವಾಯು ಮಾಲಿನ್ಯವನ್ನು ಕೂಡ ಮಾಡ್ತಾ ಇದ್ರು. ಇದರಿಂದ ರಾತ್ರಿ ಹೊತ್ತು ಮತ್ತು ಆಸ್ಪತ್ರೆ ಹತ್ರ, ಸ್ಕೂಲ್ ಹತ್ರ ಹಿರಿಯ ನಾಗರಿಕರಿಗೆ ಇದರಿಂದ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇತ್ತು. ಟ್ರಾಫಿಕ್ಗಳಲ್ಲಿ, ಜಂಕ್ಷನ್ಸ್ಗಳಲ್ಲಿ ಕೂಡ ಈ ವೆಹಿಕಲ್ಸ್ಗಳ ಸಮಸ್ಯೆ ಜಾಸ್ತಿ ಇತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಕಳೆದ 1 ತಿಂಗಳಿಂದ ಇದನ್ನು ಸ್ಪೆಷಲ್ ಡ್ರೈವ್ ಮಾಡಿ ಇವತ್ತು 453 ಮಾಡಿಫೈಡ್ ಸೈಲೆನ್ಸರ್ ಬೈಕ್ಸ್ಗಳೇನಿತ್ತು ಅವ್ರ ಮೇಲೆ ಕಾನೂನಿನ ಪ್ರಕಾರವಾದಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಈ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಕೂಡ ಡೆಸ್ಟ್ರಾಯ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಈ ಮಾಡಿಫೈಡ್ ಸೈಲೆನ್ಸರ್ ಯಾರು ಮಾಡ್ಕೊಡ್ತಾ ಇದ್ದಾರೆ, ವರ್ಕ್ಶಾಪ್, ಈ ಮೆಕ್ಯಾನಿಕಲ್ ವರ್ಕ್ಶಾಪ್ಸ್ ಯಾವುದಿದೆ ಅಲ್ಲಿ ಕೂಡ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ಇನ್ನು ಮೇಲೆ ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡುವಂಥ ವರ್ಕ್ಶಾಪ್ಸ್ಗಳ ಮೇಲೂ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡ್ತೀವಿ. ಅದೇ ರೀತಿ ಈ ಮಾಡಿಫೈಡ್ ಸೈಲೆನ್ಸರ್ ಬಳಸುವಂತಹ ಏನು ಯುವಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರ ಮೇಲೂ ಕೂಡ ಇನ್ಮೇಲೆ ನಾವು ಪ್ರಕರಣಗಳನ್ನು ದಾಖಲಿಸ್ತೀವಿ. ಈಗಾಗಲೇ ಫೈನ್ ಮಾಡಿದರೆ ಇನ್ನು ಮುಂದೆ FIR ರಿಜಿಸ್ಟರ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಅಂಡರ್ 18 ಮೈನರ್ಸ್ ಏನಿದ್ದಾರೆ, ಮೈನರ್ಸ್ಗಳು ಅದನ್ನು ಒಂದು ಸ್ಪೆಷಲ್ ಡ್ರೈವ್ ಈ ಮಂತ್ ಆಫ್ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಮಾಡುತ್ತೆ. ಅಂಡರ್ 18 ಯಾರು ಟೂ ವೀಲರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅವರ ತಂದೆ ತಾಯಿಗಳ ಮೇಲೂ ಕೂಡ ನಾವು ಪೇರೆಂಟ್ಸ್ಗಳ ಮೇಲೆ, ಗಾರ್ಡಿಯನ್ಗಳ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡುತ್ತೆ. ಸೆಕ್ಷನ್ 199 ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಪ್ರಕಾರ 25,000 ರೂಪಾಯಿ ಫೈನು ಮತ್ತು 3 ವರ್ಷ ಕಠಿಣ ಶಿಕ್ಷೆ ಇದೆ. ಹಾಗಾಗಿ ಪೇರೆಂಟ್ಸ್ ಆಗಿರ್ಬೋದು, ಗಾರ್ಡಿಯನ್ಸ್ ಆಗಿರ್ಬೋದು, ಅಂಡರ್ 18 ನೀವು ಮೈನರ್ ಚಿಲ್ಡ್ರನ್ಸ್ಗಳಿಗೆ ವೆಹಿಕಲ್ ಕೊಟ್ಟರೆ ಅದು ನೀವೇ ಜವಾಬ್ದಾರಿ ಆಗಿರ್ತೀರ. ಪೊಲೀಸ್ ಇಲಾಖೆ ಮುಂಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ಕೈಗೊಳ್ತೀವಿ. ಯಾಕಂತಂದರೆ ಮೈನರ್ಸ್ಗಳಿಗೆ ಲೈಸೆನ್ಸು ಇರಲ್ಲ, ಮತ್ತು ಎಕ್ಸ್ಪೀರಿಯನ್ಸು ಇರಲ್ಲ, ಎಕ್ಸ್ಪರ್ಟೈಸು ಇರಲ್ಲ. ಸೊ ಆಕ್ಸಿಡೆಂಟ್ಸ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಇದು ಆಯಿತು ಅಂತಂದರೆ ಜನರಿಗೆ ಅದು ಲಾಸು, ತಂದೆ ತಾಯಿಗೇ ಲಾಸು. ಹಾಗಾಗಿ ತಂದೆ ತಾಯಿಯವರು ಕೂಡ ಮೈನರ್ಸ್ಗಳಿಗೆ ವೆಹಿಕಲ್ಗಳನ್ನು ಕೊಡಬೇಡಿ, ಕೊಟ್ಟಲ್ಲಿ ನೀವೇ ಜವಾಬ್ದಾರರಾಗ್ತೀರಾ. ಅದರ ಜೊತೆಗೆ ಬರುವಂಥ ಫೆಬ್ರವರಿ 25 ಎಲ್ಲ ರೆಡಿ ಇದೆ ಅಲ್ಲ ನಮ್ಮದು. ಫೆಬ್ರವರಿ 20 DSP ಸಿಟಿ ಇದಾರೆ. ಸೊ ಫೆಬ್ರವರಿ 25 ಕೂಡ ನಾವು ಕಲಾಮಂದಿರದಲ್ಲಿ ಈ ಒಂದು ರೀತಿ
ಅಪಘಾತಗಳನ್ನ ಟೂ ವೀಲರ್ ಅಪಘಾತಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅವತ್ತೊಂದು ರೀತಿ ಮೇಳದ ರೀತಿ ಮಾಡ್ತಾ ಇದೆ. ಅವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಹೆಲ್ಮೆಟ್ ವಿತರಣೆ ಆಗಿರ್ಬೋದು, ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಜೊತೆಗೆ ಒಂದು ಮೇಳದ ತರ ಅದನ್ನ ಮಾಡಿಬಿಟ್ಟು ಟೂ ವೀಲರ್ಸ್ ಪರ್ಟಿಕ್ಯುಲರ್ಲಿ ಡ್ರೈವ್ ಮಾಡೋರಿಗೆ ವೆಹಿಕಲ್ ಸೇಫ್ಟಿ ಬಗ್ಗೆ ಆಗಿರ್ಬೋದು, ತಮ್ಮ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಫೆಬ್ರವರಿ 25 ಇದೇ ನಮ್ಮ ಕಣಗಲ್ ಕಲಾಮಂದಿರದಲ್ಲಿ ಅದನ್ನ ಹಮ್ಮಿಕೊಂಡಿದೆ. ಅವಾಗ್ಲೂ ಕೂಡ ಪೊಲೀಸ್ ಇಲಾಖೆ 2 ರೀತಿ ಇದರಲ್ಲಿ ಕೆಲಸ ಮಾಡುತ್ತೆ. ಒಂದು ತಿಳುವಳಿಕೆ ಮತ್ತೆ ಸಹಯೋಗ ಸಹಕಾರ, ಎರಡನೇದು ಎನ್ಫೋರ್ಸ್ಮೆಂಟ್ ಆಕ್ಷನ್ಸ್. ಈ 2 ರೀತಿಯಲ್ಲಿನೂ ಕೂಡ ಅಪಘಾತಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಸಾರ್ವಜನಿಕರ ಜೀವ ರಕ್ಷಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಡೆಸ್ಟ್ರಾಯ್ ಆಯ್ತು ಇವಾಗ. ಇಟ್ ಈಸ್ ಇಲ್ಲಿಗಲ್. ವಾಟ್ ಎವರ್ ದೇ ಆರ್ ಯೂಸಿಂಗ್ ಇಸ್ ಇಲ್ಲಿಗಲ್. ಹಾಗಾಗಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಥ್ಯಾಂಕ್ ಯು.